ಯಶ್ ಅಭಿನಯದ ಕೆಜಿಎಫ್ ಸಿನಿಮಾದಲ್ಲಿ ಶೆಟ್ಟಿ ಅಂತಲೇ ಫೇಮಸ್ ಆಗಿದ್ದಂಥ ಹಿರಿಯ ನಟ ಹಾಗೂ ಕಲಾ ನಿರ್ದೇಶಕ ದಿನೇಶ್ ಮಂಗಳೂರು ಅವರು ನಿಧನರಾಗಿದ್ದಾರೆ. 55 ವರ್ಷದ ಇವರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಇಂದು ಬೆಳಗ್ಗೆ ಕುಂದಾಪುರದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವರು ರಂಗಭೂಮಿ ಹಾಗೂ ಸಿನಿಮಾ ಎರಡೂ ಕ್ಷೇತ್ರದಲ್ಲೂ ಕೂಡ ಜನಪ್ರಿಯತೆಯನ್ನು ಗಳಿಸಿದ್ರು. ಅದರಲ್ಲೂ ಕೆಜಿಎಫ್ ಸಿನಿಮಾ ಮೂಲಕ ಹೆಚ್ಚಿನ ಜನರಿಗೆ ಪರಿಚಿತರಾಗಿದ್ರು. ಇನ್ನು ಕೆಲ ವರ್ಷಗಳ ಹಿಂದೆ ಸಿನಿಮಾ ಒಂದರ ಶೂಟಿಂಗ್ ಸಮಯದಲ್ಲಿ ಪಾರ್ಶ್ವವಾಯುಗೆ ಒಳಗಾಗಿದ್ರು. ಈ ಸಂಬಂಧ ಅವರು ಕುಂದಾಪುರ ಕೋಟೇಶ್ವರ ಸರ್ಜನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಬಳಿಕ ಇಲ್ಲಿಂದ ಬೆಂಗಳೂರಿನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಗುಣಮುಖರಾದಂಥ ಮೇಲೆ ಕುಂದಾಪುರದಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ನೆಲೆಸಿದ್ರು. ಆದರೆ ಮತ್ತೆ ಕಳೆದ ವಾರ ತೀವ್ರವಾಗಿ ಅಸ್ವಸ್ಥರಾಗಿದ್ದರಿಂದ ದಿನೇಶ್ ಅವರನ್ನ ಮಂಗಳೂರಿನ ಸರ್ಜನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಇಂದು ಮುಂಜಾನೆ ಸರ್ಜನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನಿಧನ ಹೊಂದಿದ್ದಾರೆ. ಇನ್ನು ಕೆಜಿಎಫ್ ಮೂವಿಯಲ್ಲಿ ಶೆಟ್ಟಿ ಬಾಯ್ ಅಂತ ಕಾಣಿಸಿಕೊಂಡಿದ್ದಂತಹ ದಿನೇಶ್ ಮಂಗಳೂರು ಅವರು 1970 ಜನವರಿ 1ರಂದು ಜನಿಸಿದ್ರು. ಕೊಲ್ಲೂರಿನ ಸರ್ಕಾರಿ ಶಾಲೆಯಲ್ಲಿ ಇವರು ವಿದ್ಯಾಭ್ಯಾಸವನ್ನ ಮಾಡಿದ್ರು. ನಂತರ ಭಾರತಿ ಪೈ ಅವರನ್ನ ವಿವಾಹವಾಗಿದ್ರು. ಈ ದಂಪತಿಗೆ ಸೂರ್ಯ ಸಿದ್ಧಾರ್ಥ್ ಹಾಗೂ ಸಾಜನ್ ಪೈ ಎನ್ನುವಂತಹ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಸದ್ಯ ಪತ್ನಿ ಮತ್ತು ಮಕ್ಕಳನ್ನ ದಿನೇಶ್ ಮಂಗಳೂರು ಅವರು ಆಗಲಿದ್ದಾರೆ. ಇನ್ನು ದಿನೇಶ್ ಅವರು ಪುನೀತ್ ರಾಜ್ಕುಮಾರ್ ಅಭಿನಯದ ರಣವಿಕ್ರಮ ಹಾಗೆ ರಕ್ಷಿತ್ ಶೆಟ್ಟಿಯವರ ಉಳಿದವರು ಕಂಡಂತೆ ಸೇರಿದಂತೆ ಕಿರಿಕ್ ಪಾರ್ಟಿ ಹಾಗೂ ಕೆಜಿಎಫ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ರು. ಇನ್ನು ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದಂತಹ ದಿನೇಶ್ ಹಲವು ಪಾತ್ರಗಳಿಗೆ ಜೀವ ತುಂಬಿದ್ರು. ಇನ್ನು 90ರ ದಶಕದಿಂದಲೂ ಕೂಡ ಕನ್ನಡ ಚಿತ್ರರಂಗದೊಂದಿಗೆ ಅವರು ನಂಟನ್ನ ಹೊಂದಿದ್ರು. ಇನ್ನು ವೀರ ಮದಕರಿ, ಚಂದ್ರಮುಖಿ ಪ್ರಾಣಸಿಕೆ ಸೇರಿದಂತೆ ಮುಂತಾದ ಸಿನಿಮಾಗಳಿಗೆ ಕಲಾ ನಿರ್ದೇಶನ ಕೂಡ ಮಾಡಿದ್ರು.